Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ಸೊಸೈಟಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ಯುವರ್ ಒನ್ ಆಫ್ ದೋಸ್ ಬಹಳ ಸ್ಟ್ರಾಂಗ್ಲಿ ಕೆಲವೊಂದು ಕಾಸಸ್ಗೋಸ್ಕರ ನೀವು ನಿಮ್ಮ ಸತತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಬಿಲೀವ್ ಇನ್ ಸರ್ಟನ್ ಥಿಂಗ್ಸ್ ವಿಚ್ ಯು ಸಾರ್ಟ್ ಆಫ್ ಯು ಲಿವ್ ಬೈ ಆಸ್ ಅನ್ ಎಕ್ಸಾಂಪಲ್ ಆಲ್ಸೋ. ಎನ್ವೈರ್ನ್ಮೆಂಟ್ ಕಾಳಜಿ ಇರಬಹುದು, ಈ ರೀತಿ ಬಹಳ ವಿಚಾರಗಳು. ಅದನ್ನು ನಿಮ್ಮ ಸಿನಿಮಾಗಳಿಗೆ ಇನ್ನಷ್ಟು ಏನಾದರೂ ಹೇಗಾದರೂ ಮಾಡಿ ಆ ಮೆಸೇಜ್ಗಳನ್ನು ನಾನು ತಲುಪಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿರೋದುಂಟ ಹೆಚ್ಚಾಗಿ? ಅಂದರೆ ಅದು ಇನೆವಿಟಬಲ್ ಆಗಿ ಬಂದ್ಬಿಡುತ್ತೆ ಅನ್ಸುತ್ತೆ. ಅದು ನನ್ನ ಅನಿವಾರ್ಯತೆ. ಅದು ನಾನೇನು ಅಂದ್ಕೊಂಡಿದ್ದೀನಿ, ಅದು ನನ್ನ ಸಿನಿಮಾಗಳ ಮೂಲಕ ಅಭಿವ್ಯಕ್ತಿ ಆಗೋದು, ಅದು ನನ್ನ ಕಲಾ ಅಭಿವ್ಯಕ್ತಿ. ಅದು ಎಷ್ಟು ಮಟ್ಟಿಗೆ ಎಷ್ಟು ಜನಗಳಿಗೆ ಅದು ಒಪ್ಪುತ್ತಾರೆ, ಎಷ್ಟು ಜನ ಒಪ್ಪಲ್ಲ ಅನ್ನೋದೆಲ್ಲ ಸೆಕೆಂಡ್ರಿ. ನನ್ನ ಇಷ್ಟು ದಿವಸದ ನನ್ನ ಜೀವನ ಅನುಭವದಲ್ಲಿ ನಾನೇನು ಸತ್ಯ ಅಂದ್ಕೊಂಡಿದ್ದೀನಿ ಅದನ್ನು ಹೇಳೋದು ನನ್ನ ಕರ್ತವ್ಯ. ಒಪ್ಪೋದು ಬಿಡೋದು ಜನಗಳಿಗೆ ಬಿಟ್ಟಿದ್ದು. ಅದು ಸಿನಿಮಾ ಮೂಲಕ ಆಗಬೇಕು ಅನಿಸುತ್ತೆ. ಅದು ಜನಪರವಾಗಿರಬೇಕು, ಜೀವಪರವಾಗಿರಬೇಕು. ಆವಾಗ ದಟ್ ಬಿಕಮ್ಸ್ ಅನ್ ಆನೆಸ್ಟ್ ಒಪಿನಿಯನ್ ಅಂತ ನನಗೆ. ಯಾಕಂದರೆ ಜನಗಳಿಗೋಸ್ಕರ ಮಾಡ್ತಾ ಇರುವಂಥ ಸಿನಿಮಾ ಇದು, ಜನಗಳ ಮಾಧ್ಯಮ ಇದು. ಹಾಗಾಗಿ ಜನಪರವಾಗಿ ಜೀವಪರವಾಗಿದ್ದಾಗ ಅದರ ಬಗ್ಗೆ ಚರ್ಚೆ ಎಲ್ಲವೂ ಆಗಬೇಕು. ಅದು ನನ್ನ ಪೊಲಿಟಿಕಲ್ ಪ್ರಾಪಗೆಂಡ ಆಗಬಾರ್ದು, ನನ್ನ ಪೊಲಿಟಿಕಲ್ ನಂಬಿಕೆಗಳ ಅಥವಾ ನನ್ನ ಸೋಷಿಯಲ್ ನಂಬಿಕೆಗಳ ಪ್ರಾಪಗೆಂಡ ಆಗಬಾರ್ದು. ಅದು ಜನಗಳ ನಂಬಿಕೆ ಅಥವಾ ಜನಗಳಿಗೆ ಯಾವುದು ಒಳ್ಳೆಯದು ಅಂತ ನನಗೆ ನನ್ನ ಅನುಭವದಲ್ಲಿ ಅನಿಸುತ್ತೋ ಅದನ್ನು ಎತ್ಕೊಂಡು ಅದು ಚರ್ಚೆಗೆ ಹಚ್ತಾ ಇರೋದಷ್ಟೇ ಸಿನಿಮಾ. ನಾನು ಇದೇ ಸರಿ ಇದೆ ತಪ್ಪು ಅಂತ ಎಲ್ಲೂ ಹೇಳ್ತಾ ಇಲ್ಲ, ಅಥವಾ ಅದನ್ನು ನಾನು ಹೇಳಿದ್ರು ಅಂತ ತೊಗೊಳೋದು ಬಿಡೋದು ಜನಗಳ ಕೈಯಲ್ಲಿದೆ. ಹಾಗಾಗಿ ನನ್ನ ಆಲೋಚನೆಗಳು ಅಥವಾ ನನ್ನ ನಿಲುವುಗಳನ್ನು ಸಿನಿಮಾ ಮೂಲಕ ಖಂಡಿತ ತೊಗೊಂಡೇ ಬರ್ತೀನಿ. ಅದು ಬಂದೇ ಬರ್ತಾ ಇರುತ್ತೆ, ಅದು ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ ಅನ್ಸುತ್ತೆ ಅದೆಲ್ಲ. ಅಬ್ಸಲ್ಯೂಟ್ಲಿ. ಸೊ ಕಥೆಗಳು, ಹೊಸ ರೀತಿಯಾದ ಕಥೆಗಳು ಅಂತ ಬಂದಾಗ ನಿಮ್ಮ ಇತ್ತೀಚಿನ ಇನ್ಸ್ಪಿರೇಷನ್, ವೇರ್ ಡು ಯು ರಿಯಲಿ ಗೆಟ್ ಯುವರ್ ಸ್ಟೋರಿ ಔಟ್ ಆಫ್? ಸಾಗರ್, ಇದು ಇನ್ಸ್ಪಿರೇಷನ್ಸ್ ಅಂತ ಆ ಥರ ಇಲ್ಲ. ಅಂದರೆ ನನಗೆ ಈಗ ಇವು ಬುಕ್ಸ್ ಓದೋ ಅಭ್ಯಾಸಗಳು ಅಂದರೆ ತುಂಬ ಅಲ್ಲ, ಬಟ್ ಸಜೆಸ್ಟೆಡ್ ಬುಕ್ಸು ಮತ್ತು ಇದು ಅಂದರೆ ಚೆನ್ನಾಗಿರುವಂಥ ಬುಕ್ಸ್ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡಿದಂಥದ್ದು, ಇಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅದೆಲ್ಲ ತುಂಬ ಓದ್ತಾ ಇರ್ತೀನಿ. ಆವಾಗ ಇವ್ರದ್ದು ನಮ್ಮ ಡಿ ವಿ ಗುರುಪ್ರಸಾದ್ ಸರ್, ರಿಟೈರ್ಡ್ IPS ಆಫೀಸರ್ ಇದ್ದಾರಲ್ಲ, ಅವರು ಒಂದು ಈ ಅಂದರೆ ಡೆತ್ ಸೆಂಟೆನ್ಸ್ ಕ್ರಿಮಿನಲ್ಸ್ ಮೇಲೆ ಒಂದು ಬುಕ್ ಬರೆದಿದ್ರು. 12 ಮೆಂಬರ್ಸ್ನ ಇಂಟರ್ವ್ಯೂ ಮಾಡಿ ಡೆತ್ ಸೆಂಟೆನ್ಸ್ ಕ್ರಿಮಿನಲ್ ಅವ್ರದ್ದು ಹೆಂಗೆ ಕ್ರಿಮಿನಲ್ಸ್ ಆದರೂ, ಏನು ಸಿಚುವೇಶನ್ಸ್ ಅವ್ರಿಗೆ ಆಯಿತು, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಬುಕ್ ಬರೆದಿದ್ರು. ಆ ಬುಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಓದಿ ಮಲ್ಟಿಪಲ್ ಬೇರೆ ಬೇರೆ ಅಂದರೆ ಇನ್ನು ಅವ್ರು ಮಾಡಿದಂಥ ರೆಫರೆನ್ಸ್, ಬಿಕಾಸ್ ಅವ್ರು ಒನ್ ಆಫ್ ಅವ್ರ ಫ್ರೆಂಡ್ ಮೀಟ್ ಮಾಡಿದೆ ನಾನು, ಅಸಿಸ್ಟೆಂಟ್ ಕಮಿಷನರ್ ಚಲಪತಿ ಅವ್ರು, ನಮ್ಮ ಬ್ಯಾಂಗ್ಳೂರಲ್ಲಿ ದಂಡುಪಳ್ಳಿ ಕೇಸ್ ಹಿಡಿದ್ರಲ್ಲ, ಅವ್ರನ್ನ ಮೀಟ್ ಮಾಡಿದ್ದೆ. ಆವಾಗ ಅವ್ರು ಮಾಡಿದಂಥ ಪ್ರೀವಿಯಸ್ ರೆಫರೆನ್ಸಸ್ಗಳು ಹೇಳಿದರು. ಆವಾಗ ರೆಫರೆನ್ಸ್ಗಳು ನೋಡಬೇಕಾದ್ರೆ ಒಂದು ತುಂಬ ಈಗ ವಿಜಿಲೆಂಟ್ ಜಸ್ಟಿಸ್ ಇದ್ರ ಬಗ್ಗೆ ಎಲ್ಲ ಓದಿದ್ದೆ. ಆವಾಗ ಒಂದು ಆರ್ಟಿಕಲ್ ಸಿಕ್ಕಿತ್ತು, ಏನಂದರೆ ಒಂದು 6 ವರ್ಷದ ಮಗುನ ಒಬ್ಬ ರೇಪ್ ಮಾಡಿ ಸಾಯಿಸ್ತಾನೆ ನಾರ್ತಲ್ಲಿ. ಏನಾಗುತ್ತೆ, ಒಂದು 3 ಮಂತ್ಸಲ್ಲಿ ಸಾಕಾದಷ್ಟು ಎವಿಡೆನ್ಸ್ ಇಲ್ಲ ಅಂತ ಅವನು ಹೊರಗಡೆ ಬರ್ತಾನೆ. ಆ ಮಗುನ ತಾಯಿಗೆ ಅದು ತಡ್ಕೊಳಕ್ ಆಗ್ದಲೆ ಆ ತಾಯಿ ಬಂದು ಅವನನ್ನ ಸಾಯಿಸ್ಬಿಡ್ತಾರೆ. ಎಲ್ಲೋ ಕೋರ್ಟ್ ಹತ್ರನೋ ಎಲ್ಲೋ ಒಂದ್ ಕಡೆ ಸಾಯಿಸ್ತಾರೆ. ಅವರಿಗೆ 14 ವರ್ಷ ಶಿಕ್ಷೆ ಆಗುತ್ತೆ. ಇವಾಗ ನಾವು ಯಾವ ಕಡೆ ಅಂದ್ರೆ ಅವಂದು ಎವಿಡೆನ್ಸಸ್ ಇತ್ತು, ವಿಡಿಯೋ ಎವಿಡೆನ್ಸಸ್ ಹೊಸ ಇತ್ತು ಕೂಡ, ಬಟ್ ಸ್ಟಿಲ್ ಬಿಟ್ಟಿದ್ರು ಹೊರಗಡೆ, ಬಿಕಾಸ್ ಏನೋ ಎವಿಡೆನ್ಸ್ ಹಾಕಾಗಿಲ್ಲ, ಅವ್ರಂತ ಪ್ರೂವ್ ಮಾಡೋಕ್ಕಾಗಿಲ್ಲ. ಇವಾಗ ನಾವು ಈ ಕೇಸಲ್ಲಿ ಯಾರ ಕಡೆ ತಗೊಳ್ತೀವಿ ಅಂತ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ಸ್ ಆಗುತ್ತಲ್ಲ. ನಮ್ಮ ಫಿಲ್ಮ್ ಟ್ಯಾಗ್ಲೈನ್ ಕೂಡ ಅದೇ, ದಿಸ್ ಇಸ್ ದ ಮ್ಯಾಟರ್ ಆಫ್ ಪರ್ಸ್ಪೆಕ್ಟಿವ್ ಅಂತ. ಸೊ ದಿಸ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆಮೇಲೆ 2014ರಲ್ಲಿ ಮೈಸೂರಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಆಗಿತ್ತು. ಒಂದು ಮನೆಯಲ್ಲಿ 3-4 ಜನ ಕಳ್ಳರೇನೋ ನುಗ್ಗಿ ದರೋಡೆ ಮಾಡ್ತಾರೆ ಅಂತ ಹಸ್ಬೆಂಡ್ ಅಂಡ್ ವೈಫ್ ರಿಪೋರ್ಟ್ ಮಾಡ್ತಾರೆ. ಪೊಲೀಸವ್ರು ಬರ್ತಾರೆ, ಮನೆ ಪೂರ್ತಿ ಚೆಕ್ ಮಾಡ್ತಾರೆ, ಹೌದು ಒಡವೆಕೆಲ್ಲ ಕಳ್ತನ ಆಗಿದೆ ಅಂತ. ಬಟ್ ಮಂಚದ ಮೇಲೆ ಬೆಡ್ ಇರಲ್ಲ. ಆ ಬೆಡ್ ಎಲ್ಲೋಯ್ತು ಅಂತ ಪೊಲೀಸವ್ರು ಕೇಳಿದಾಗ ಇಲ್ಲ ಅಟ್ಟದ ಮೇಲೆ ಹಾಕಿದೀವಿ ಒಣಗಕ್ಕೆ ಅಂತ ಹೇಳ್ತಾರೆ. ಬಟ್ ಆಮೇಲೆ ಅವ್ರು ಮನೆ ಪೂರ್ತಿ ಹುಡುಕ್ಬೇಕಾಗೋದ ಒಂದು ಬೆಡ್ ಸಿಗುತ್ತೆ, ಬೆಡ್ ನೋಡಿದ್ರೆ ಬೆಡ್ ಪೂರ್ತಿ ರಕ್ತ ಆಗಿರುತ್ತೆ. ಬೇಸಿಕ್ಲಿ ಒಂದು ರೇಪ್ ಆಗಿರುತ್ತೆ. ಒಂದು ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಈ ವಿಷಯ ಹೊರಗಡೆ ಹೋಗೋದು ಬೇಡ, ನಾವು ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಯಾವ್ದಾರೋ ಒಬ್ರು ಕಾನ್ಸ್ಟೇಬಲ್ ಮೂಲಕ ಪ್ರೆಸ್ಸಿಗೆ ಹೋಗ್ಬಿಡುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಸೊ ಈ ತರ ಎಲ್ಲ ನೋಡಿದಾಗ ನಾನು ಯಾರ ಕಡೆ ತಗೊಳ್ತೀನಿ ಅಂದ್ರೆ, ನಮ್ಮ ಸಿನಿಮಾದ ಮೂಲಕ ನಾವು ಆ ಕೇಸಸ್ ಅಡ್ರೆಸ್ ಮಾಡಿಲ್ಲ ಅಂದ್ರು ಸಮಥಿಂಗ್ ವೆರಿ ಸಿಮಿಲರ್. ನಾವು ಯಾರ ಕಡೆ ಈಗ ನನಗೆ ಓಕೆ ನನಗೆ ಅಫೆಕ್ಟ್ ಮಾಡಿದವರು ಇದ್ದಾರೆ, ಎದುರುಗಡೆನೇ ಇದ್ದಾರೆ, ಚೆನ್ನಾಗಿದ್ದಾರೆ, ನಾನೇನು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಜೀವನ ಏನು ಅನ್ನೋದೊಂದು ಪ್ರಶ್ನೆ ನಮಗೆ ಕಾಡುತ್ತಲ್ಲ. ಅದು ಒಬ್ಬೊಬ್ರು ಇಂಡಿವಿಜುವಲ್ಗೆ ಏನು ಅನ್ನಿಸ್ಬೋದು ಅನ್ನೋದ್ರ ಮೇಲೆ ಈ ಸಿನಿಮಾ. ನೀವೇನು ಥ್ರಿಲ್ಲರ್ ಅಂತ ಕೇಳಿದ್ರಲ್ಲ, ಅದು ಅಂದ್ರೆ ನನ್ನ ಸೆನ್ಸಿಬಿಲಿಟೀಸ್ಗೆ ಏನು ರೈಟ್ ಅನ್ಸುತ್ತೋ ಅದನ್ನ ನಾನು ಕ್ವೆಶ್ಚನ್ ಮಾಡಕ್ ಟ್ರೈ ಮಾಡಿದ್ದೀನಿ. ಅಂಡ್ ಅದರಲ್ಲಿ ಡೆಫಿನೆಟ್ಲಿ ಸರ್ದು ಇನ್ಪುಟ್ಸ್ ತುಂಬಾ ಇದೆ. ಸೊ ದಿಸ್ ಇಸ್ ಹೌ ದಿಸ್ Stars Express with Anjanet. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ
ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.